ಚಾನಲ್ಗೆ ಬಂದಿದ್ದೇವೆ. ನಮ್ಮ ಆಶಾ ಟೆಕ್ನಿಕಲ್ ಇನ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಹೇಳಿರೋ ಪ್ರಕಾರ ನನಗೆ ವೋಟಿಂಗ್ ಡ್ಯೂಟಿ ಇತ್ತು, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ವೋಟಿಂಗ್ ಕೆಲಸ ಇತ್ತು, ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ಎಲ್ಲ ಬರೀ ತಲೆ ಓಟ್ ಅಂತಲೇ ಇತ್ತು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಟ್ ಯಾಕಂತ ಇದ್ದೀನಿ ಅಂತಂದರೆ, ಇವತ್ತು ಬಂದ್ಬಿಟ್ಟು ವೋಟಿಂಗ್ ಬಗ್ಗೆನೇ ನಿಮಗೆ ಒಂದು ಇವತ್ತಿನ ಟಾಪಿಕ್ಕೆ ವೋಟಿಂಗು, ಓಕೆನಾ, ಎಲೆಕ್ಷನ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ನೆನ್ನೆ ಎಕ್ಸ್ಪೀರಿಯೆನ್ಸ್ ಹಂಚ್ಕೊತೀನಿ, ಆಮೇಲೆ ನೆನ್ನೆ ಏನೇನಾಯಿತು ಅದನ್ನು ಹೇಳ್ತೀನಿ ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಂದು ವಿಡಿಯೋ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಬಲ್ ರಿಕ್ವೆಸ್ಟು, ಕಾಂಡಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಂದರೆ, ಓಕೆನಾ. ಮತ್ತು ವಿಡಿಯೋ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಆಮೇಲೆ ನಮ್ಮದು ಆಫ್ಲೈನಲ್ಲೂ ಅದೇ ಕೆಲಸ. ಸೊ ಹಾಗಾಗಿ ಯಾವುದೇ ಗೌರ್ಮೆಂಟ್ ಸೌಲಭ್ಯಗಳಾಗಲಿ, ಯಾವುದೇ ಹೊಸ ಸ್ಕೀಮ್ಗಳಾಗಲಿ, ನೀವು ಯಾವ್ದು ಬಗ್ಗೆ ಕೇಳಿದ್ರು ನಾನು ಹೇಳ್ತೀನಿ. ಅಂದರೆ ರೇಷನ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಮತ್ತು ಯಾರ್ದಾದ್ರೂ ಪ್ಯಾನ್ ಕಾರ್ಡು ಕಳೆದೋಗಿದೆ, ನಿಮಗೆ ನಂಬರ್ ತೆಗೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೂ ಅದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ತಿಳಿಸ್ತೀನಿ. ಎಲ್ಲ ಡೀಟೇಲ್ಸು ನಮ್ಮ ಹತ್ರ ಇರುತ್ತೆ. ಸೊ ಹಾಗಾಗಿ ಫಸ್ಟು ನಾನು ಮಾಡೋ ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರಬೇಕು ಅನ್ನೋದೇ ನನ್ನ ಆಸೆ. ನನ್ನ ವೀಡಿಯೋಸು ನೀವೇ ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ. ಸೊ ಅದಕ್ಕೆ ನೀವು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಯಾಕಂದರೆ ನಾನು ವಿಡಿಯೋ ಮಾಡಿದ ತಕ್ಷಣವೇ ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು. ಮತ್ತು ಫುಲ್ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್. ಸ್ಕಿಪ್ ಮಾಡಿ ನೋಡಿದರೆ ನಿಮಗೂ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ, ನನಗೂ ಯೂಸ್ ಇರಲ್ಲ. ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಡೀಟೇಲ್ ಆಗಿ ಫುಲ್ಲು ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಫುಲ್ಲು ಮಾಡಿ ಇರೋದೇ ಒಂದು 4 to 5 minutes ವೀಡಿಯೋ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ನನಗೋಸ್ಕರ ಒಂದು 4 to 5 minutes ಟೈಮ್ ತೊಗೊಳ್ಳಿ. ನಿಮಗೂ ಚಿಲ್ ಆಗುತ್ತೆ, ನಿಮಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಓಕೆನಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನೋಡಿ ವೋಟ್ ಮಾಡಿದ್ದೀನಿ. ನಾನು ಭಾರತದ ಪ್ರಜೆ ಅಲ್ವಾ, ಇಂಡಿಯನ್ ಸಿಟಿಸನ್ ನಾನು. ಸೊ ಹಾಗಾಗಿ ನಾನು ವೋಟ್ ಮಾಡಿದ್ದೀನಿ ನೋಡಿ, ಓಕೆನಾ. ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ನಾನೇ ಇಷ್ಟೆಲ್ಲ ಹೇಳ್ತಾ ಇರ್ತೀನಿ. ನಮ್ಮ ಮನೆಯವ್ರದ್ದೇ ವೋಟಿಂಗ್ ಇರಲಿಲ್ಲ ಅಂದರೆ ಅವ್ರದ್ದು ಊರ್ದಿತ್ತು, ಅದು ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಈ ಸಾರಿ ಅವ್ರದ್ದು ಮಾಡಿ ವೋಟ್ ಹಾಕೋಕ್ಕೆ ಹೇಳಿದ್ದೀನಿ, ಓಕೆ. ನಿನ್ನೆದು ನಾನು ಏನಾಯಿತು ಅಂತ ಹೇಳ್ತಿದ್ದೀನಿ. ಪ್ರತಿಯೊಂದು ವಾರ್ಡ್ಗೂ ಇಂತಿಷ್ಟು, ಪ್ರತಿಯೊಂದು ಬೂತ್ಗೂ ಇಂತಿಷ್ಟು ವೋಟ್ಸ್ ಅಂತ ಇರುತ್ತೆ, ಓಕೆನಾ. ಅಂದರೆ ಈ ಏರಿಯಾಗೆ ಇಷ್ಟು, ಒಂದು ಏರಿಯಾಗೆ ಇಂತಿಷ್ಟು ವೋಟ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಏರಿಯಾಗೆ ಒಂದು 5,000 ವೋಟ್ ಇರುತ್ತೆ. ಪ್ರತಿಯೊಂದು ಬೂತ್ಗೂ ಒಂದು 1,000ನೋ 700 1,500 ಆ ಥರ ಇರುತ್ತೆ ವೋಟು, ಅಂದರೆ ಒಂದು ಬೂತ್ಗೆ, ಓಕೆನಾ. ಒಂದು ಬೂತ್ಗೆ ಇಂತಿಷ್ಟು ಅಂತ ಇರುತ್ತೆ. ನಾವು ಕೂತಿರೋ ಬೂತಲ್ಲಿ ಮಿನಿಮಮ್ 1,500 ವೋಟ್ಸ್ ಇತ್ತು, ಓಕೆನಾ. 1,500 ವೋಟ್ಸಲ್ಲಿ ಬರೀ ಬಿದ್ದಿದ್ದೆಷ್ಟು ಗೊತ್ತಾ ವೋಟ್ಸು? ಸಮಥಿಂಗ್ ಒಂದು 800-900 ವೋಟ್ ಬಿದ್ದಿದೆ ಅಷ್ಟೇ. ಒಂದು ಬೂತ್ಗೆ, ಒಂದು ಏರಿಯಾಗಲ್ಲ, ಒಂದು ಬೂತ್ಗೆ 800-900 ವೋಟ್ಸ್ ಬಿದ್ದಿದೆ. ಯಾಕೆ ನಿಮ್ಮದು ವೋಟರ್ ಐ ಡಿ ಇರಲಿಲ್ವಾ ಏನು ಅಂದರೆ, ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರೆ ಅವರು, ಸ್ಪೆಷಲಿ ನೋಡ್ತಾ ಇರ್ತಾರೆ. ಈ ಏರಿಯಾದವ್ರಂತೂ ಸ್ಪೆಷಲಿ ನೋಡ್ತಾನೆ ಇರ್ತಾರೆ. ನಾನು ಯಾವ ಏರಿಯಾದಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಆ ಏರಿಯಾದವರು ಸ್ಪೆಷಲಿ ನೋಡ್ತಾರೆ ನನ್ನ ವೀಡಿಯೋಸು. ಯಾಕೆ ವೋಟ್ ಹಾಕಲಿಲ್ಲ ಅಂತ. ಯಾಕೆ ನೀವು ಇಂಡಿಯನ್ ಸಿಟಿಸನ್ ಅಲ್ವಾ, ನೀವು ಭಾರತದ ಪ್ರಜೆ ಅಲ್ವಾ, ನಿಮ್ಮ ವೋಟು ನಿಮ್ಮ ರೈಟ್ಸ್ ಇರುತ್ತೆ, ನೀವು ಹಾಕಲೇಬೇಕು. ನೀವು ಯಾವ ಪಕ್ಷಕ್ಕಾದರೂ ಹಾಕಿ, ಬಟ್ ವೋಟ್ ಹಾಕಬೇಕು ನೀವು, ಅದು ನಿಮ್ಮ ಹಕ್ಕಿರುತ್ತೆ. ನೀವು ಯಾಕಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾರಿಗೆ ಯಾರ ಕೈಯಲ್ಲಿ ಆಡಳಿತ ಕೊಡಬೇಕು ಅಂತ ಅದು ನಮ್ಮ ಕೈಯಲ್ಲಿರುತ್ತೆ ಅಲ್ವಾ. ನಾವೇ ನೀವು ಮಾಡಿದರೆ ಹೇಗಿರುತ್ತೆ, ನಾವೇ ಡಿಸೈಡ್ ಮಾಡಬೇಕು ಯಾರು ಚೆನ್ನಾಗಿ, ನಾವು ಯಾರು ವೋಟ್ ಹಾಕಿದ್ರೆ ಯಾರು ಇದು ಮಾಡ್ತಾರೆ ಚೆನ್ನಾಗಿ, ಯಾರನ್ನ ಬೆಸ್ಟ್ ರೈಟ್ಸಲ್ಲೂ ನಮ್ಗೆ ಕೊಟ್ಟಿದ್ದಾರೆ, ಆ ಹಕ್ಕು ನಮ್ಗೆ ಕೊಟ್ಟಿದ್ದಾರೆ. ನಾವ್ಯಾಕೆ ಮಿಸ್ಯೂಸ್ ಮಾಡ್ಕೋಬೇಕು ಅಲ್ವಾ, ಆ ಹಕ್ಕನ್ನ ನಾವ್ಯಾಕೆ ಕಳ್ಕೋಬೇಕು. ಅಯ್ಯೋ ಹೋದರೆ ಹೋಗಲಿ ಬಿಡು ಆ ಥರ ಖಂಡಿತ ಈ ಸಾರಿ ಮಾಡಿದ್ದೀರಾ, ನೆಕ್ಸ್ಟ್ ಮಾಡಬೇಡಿ. ಯಾಕಂದರೆ ಅಂಥ ದೊಡ್ಡ ಕೆಲಸ ನಮ್ಗೆ ಕೊಟ್ಟಿದ್ದಾರೆ ಅಂತಂದರೆ ನಾವು ಅದನ್ನು ಕಳ್ಕೊಬಾರ್ದು ಅಲ್ವಾ. ಯಾರಿಗೆ ಸೆಲೆಕ್ಟ್ ಮಾಡಬೇಕು ಅಂತ ನಮ್ಮ ಕೈಯಲ್ಲಿರುತ್ತೆ ಅದು. ನೀವು ಯಾರಿಗಾದ್ರೂ ಹಾಕಿ, ನಿಮ್ಗೆ ಯಾರಿಗೆ ಇಷ್ಟ ಇರುತ್ತೋ ಅವ್ರಿಗೆ ಹಾಕಿ. ಇವ್ರಿಗೆ ಹಾಕಬೇಕು ಅಥವಾ ನೀವು JDSಗೆ ಹಾಕಿ, ನೀವು ಕಾಂಗ್ರೆಸ್ಗೆ ಹಾಕಿ, ನೀವು BJPಗೆ ಹಾಕಿ ಅಂತ ಏನಿಲ್ಲ. ನೀವು ನಿಮ್ಮ ವೋಟ್ ಹಾಕಿ, ನಿಮ್ಮ ವೋಟ್ ಕೊಡಿ ಅಷ್ಟೇ ಅಲ್ವಾ. ಇದನ್ನು ನೀವು
ಇವಾಗ ಏನು ರೂಲ್ಸ್ ಬಂದಿದೆ ಗೊತ್ತಾ, ನೀವು ವೋಟರ್ ಐ ಡಿ ವೋಟ್ ಹಾಕಿಲ್ಲ ಅಂತಂದರೆ ವೋಟರ್ ಐ ಡಿನೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದು ಗೊತ್ತಾ ನಿಮಗೆ? ಅದು ಗೊತ್ತಿಲ್ಲ ಅನಿಸುತ್ತೆ ನೀವು ಯಾರಿಗೂ. ಆಮೇಲೆ ವೋಟರ್ ಐ ಡಿ ಇತ್ತೀಚೆಗೆ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿದೆ. ವೋಟರ್ ಐ ಡಿ ಇಲ್ಲ ಅಂದರೆ ನಿಮಗೆ ಲೋನ್ ಆಗುತ್ತಾ ನೋಡಿ ನೀವು ಒಂದ್ಸಾರಿ. ಅದು ನಿಮಗೆ ವೋಟರ್ ಐ ಡಿ ಇಲ್ಲ ಅಂದರೆ ನಿಮಗೆ ಲೋನೇ ಕೊಡಲ್ಲ ಯಾರು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮಸ್ಟ್ ಆ್ಯಂಡ್ ಶುಡ್ಡು ವೋಟರ್ ಐ ಡಿ ಬೇಕೇ ಬೇಕು. ವೋಟರ್ ಐ ಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಒಂದು ಇದ್ರೆ ಸಾಕು ನಿಮಗೆ. ಬೇರೆ ಏನೇನು ಡಾಕ್ಯುಮೆಂಟ್ಸ್ ಬೇಡ. ನಿಮಗೆ ಎಲ್ಲ ಸವಲತ್ತುಗಳು ಬೇಕು ಅಲ್ವಾ? ಬಿ ಜೆ ಪಿ ಕೊಡೋ ಸವಲತ್ತುಗಳು ಬೇಕು, ಕಾಂಗ್ರೆಸ್ ಕೊಡೋ ಸವಲತ್ತುಗಳು ಬೇಕು. ಎಲ್ಲನೂ ಯಾವುದಾದ್ರೂ ಒಂದು ಲೋನ್ ಬಿಟ್ಟಿದ್ದಾರೆ, ಯಾವುದಾದ್ರೂ ಒಂದು ಸ್ಕೀಮ್ ಬಿಟ್ಟಿದ್ದಾರೆ ಅಂದರೆ ಕ್ಯೂ ನಿಂತ್ಕೊಂಡು ಅರ್ಜಿ ಹಾಕೋಕ್ಕೆ ಆಗುತ್ತೆ. ಅದನ್ನ ಫೆಸಿಲಿಟಿ ಎಲ್ಲ ತೊಗೊಳಕ್ಕೆ ಬರುತ್ತೆ. ಓಟ್ ಯಾಕೆ ಹಾಕಲ್ಲ? ಓಟ್ ಯಾಕೆ ಅದನ್ನು ಒಂದು ಸ್ವಲ್ಪ ಲೈನಿಗೆ ನಿಂತ್ಕೊಂಡು ಓಟ್ ಹಾಕೋಕ್ಕಾಗಲ್ವಾ? ಯಾರೋ ಒಬ್ಬರು ನನಗೆ ಬಂದು ಮೊನ್ನೆ ಓಟ್ ಹಾಕಿ ಮೇಡಮ್ ಅಂತ ಹೇಳಿದರೆ, ಅಯ್ಯೋ ಅಷ್ಟೊಂದು ಲೈನಲ್ಲಿ ನಿಂತು ಯಾರು ಬಂದು ಹಾಕ್ತಾರಮ್ಮ? ಇದು ನಮ್ಮ ಇಂಡಿಯನ್ ಸಿಟಿಸನ್ನ ನಾವು? ಹೇಳಿ ನೀವು, ಇಂಡಿಯನ್ ಸಿಟಿಸನ್ನ ನಾವು ಅಲ್ವಾ? ಯಾವುದಾದ್ರೂ ಎಲ್ಲಾದರೂ ಏನಾದರೂ ಸಿಗುತ್ತೆ ಅಂದರೆ ಕ್ಯೂ ನಿಂದ್ರಲ್ವ ನಾವು? ಇದಕ್ಕೆ ಒಂದು ದಿವಸ 1 ಅವರ್ ವೇಸ್ಟ್ ಮಾಡಿದ್ರೆ ಏನಾಗ್ತಾ ಇದೆ? ನನಗೆ ನಿನ್ನೆ ಹಿಂಗೆ ಕೋಪ ಬರ್ತಾ ಇತ್ತು ಅಂದರೆ ಇಷ್ಟು ಒಂದು ಓಟ್ಸ್ ಇದೆ ಅಲ್ವಾ? ಅಟ್ಲೀಸ್ಟ್ ಒಂದು 100, 150 ಅದನ್ನು ಕಮ್ಮಿ ಆಗಬಾರ್ದು. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ವೋಟಿಂಗಲ್ಲಿ ಒಂದು ಓಟು ಕಮ್ಮಿ ಆಗಬಾರ್ದು. ನನ್ನ ಒಪಿನಿಯನ್ ಇದು. ನೀವು ಹೇಗೆ ಹೇಳ್ತೀರಾ ಅಂತ ನಿಮ್ಮ ಒಪಿನಿಯನ್ನ ನೀವು ತಿಳಿಸಿ. ಆ್ಯಕ್ಚುಲಿ ನಾನೇನಾದರೂ ಜಾಸ್ತಿ ಮಾತಾಡಿದ್ದೆ ಅಂತಂದರೆ ಪ್ಲೀಸ್ ಫಾರ್ಗಿವ್ ಮೀ. ಓಕೆನಾ? ಕ್ಷಮಿಸ್ಬಿಡಿ ನನ್ನನ್ನು. ನನ್ನ ಒಪಿನಿಯನ್ನ ನಾನು ಶೇರ್ ಮಾಡಿದ್ದೀನಿ. ಇದು ಆದಷ್ಟು ಶೇರ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವೋಟಿಂಗ್ ಬಂದಾಗ, ಇವಾಗ ಬರುತ್ತೆ ಕೌನ್ಸಿಲರ್ ವೋಟಿಂಗ್ ಬರುತ್ತೆ, ಆವಾಗ ಯಾರು ವೋಟ್, ಯಾವುದೇ ಒಂದು ವೋಟ್ ಇದ್ರೂ ನಾವು ಯಾವುದೂ ವೋಟ್ ಮಿಸ್ ಮಾಡಬಾರ್ದು. ನಾವು ಹಾಕಲೇಬೇಕು. ನಾವು ಆ್ಯಕ್ಚುಲಿ ವೋಟ್ ಮಾಡಲೇಬೇಕು ನಾವು ಅಲ್ವಾ? ಅದು ನಮ್ಮ ರೈಟ್ಸ್ ಇರುತ್ತೆ. ವೋಟಿಂಗ್ ಅನ್ನೋದು ನಮ್ಮ ರೈಟ್ಸು, ಅದು ನಮ್ಮ ಹಕ್ಕು. ಅದು ನಮಗೆ ಯಾರಿಗೆ ಚೂಸ್ ಮಾಡಬೇಕು ಅಂತ ಅದಷ್ಟು ದೊಡ್ಡ ಕೆಲಸ ಕೊಟ್ಟಿರ್ತಾರೆ ನಮಗೆ, ಅದನ್ನು ನಾವು ಮಾಡಲೇಬೇಕು ಅಲ್ವಾ? ಓಕೆ, ಜಾಸ್ತಿ ಮಾತಾಡಿದರೆ ಸಾರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.